ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿ ಹೇವನ್ ಕವಿತಾ. ತುಂಬಾ ದಿವಸ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ನಾನು ನನ್ನ ಮಗ ಇಬ್ರಲ್ಲಿ ಸ್ನಾನ ಮಾಡಿ ಆಯ್ತು. ಇವಾಗ ನಮ್ಮ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ ಗೈಸ್. ಹಾಗೇನೆ ತುಂಬಾ ದಿವಸ ಆಯ್ತಲ್ವಾ ದೇವಸ್ಥಾನಕ್ಕೆ ಹೋಗದೆ. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ರೆಡಿ ಆಗಿದ್ವಿ. ಸಂಜೆ 6 ಗಂಟೆ, ಮಳೆ ಮೋಡ ಬೇರೆ ಕಾಣಿಸ್ತಾ ಇದೆ. ಹೋಗಿ ಬರೋ ತನಕ ಮಳೆ ಬರೋದು ಹೋದ್ರೆ ಒಂದು ಸಾಕು. ಹಾಗೇನೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಈ ದೇವಸ್ಥಾನಕ್ಕೆ 2 ಸಲ ಹೋಗಿದ್ದೀನಿ. ಬಟ್ ನನಗೆ ವ್ಲಾಗ್ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ಈ ಸಲ ವ್ಲಾಗ್ ಮಾಡ್ತೀನಿ. ಒಳಗಡೆ ಮೊಬೈಲ್ ಯೂಸ್ ಮಾಡಕ್ಕೆ ಬಿಡಲ್ಲ, ಯೂಸ್ ಮಾಡಬಾರ್ದು ಅಂತ ಹೇಳಿ ಒಂದು ರೂಲ್ಸ್ ಇದೆ. ದೇವಸ್ಥಾನದ ಒಳಗಡೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿ. ಹಾಗೆ ಎಂದಾಣು ಕೊಡ್ಚಿ ಎರಡು ಆಯ್ತಾ. ಸೊ ಹಾಗೆ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ ಯಾವ ದೇವಸ್ಥಾನ ಏನು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ನೋಡಿ ಗೈಸ್, ಎಲ್ಲ ನಮ್ಮ ಮಗ ಎಲ್ಲ ಎಲ್ದಾಕ್ಬಿಟ್ಟಿದ್ದಾನೆ. ಗಾಡ್ರೇಜ್ ನೋಡಿ ಓಪನ್ ಇದೆ, ಎಲ್ಲ ಎಲ್ಗಡೆ ಬಿಸಾಕ್ತಾನೆ ಅವನು. ಓಕೆ ಗೈಸ್, ನಾನು ಮತ್ತೆ ಎಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಸಿಗ್ತೀನಿ. ಓಕೆ, ರೆಡಿಯಾಗಿ. ಓಕೆ, ರೆಡಿ ಆದ್ಮೇಲೆ ಒಂದ್ ಸಣ್ಣ ವ್ಲಾಗ್ ಮಾಡ್ತೀನಿ ಹೇಗೆ ರೆಡಿ ಆಗಿದ್ದೀನಿ ತೋರಿಸ್ಲಿಕ್ಕೆ. ಓಕೆ, ಸೊ ಇವಾಗ ಫೈನಲಿ ದೇವಸ್ಥಾನಕ್ಕೆ ರೆಡಿ ಆದ್ವಿ. ಹಾಗೇನೆ ಅಯ್ಯೋ ಹುಡುಗರು ಹಾಗೇನೆ ಇವಾಗ ನೋಡಿದ್ರೆ ಅಲ್ಲಿ ದೀಪ ಎಲ್ಲ ಹಚ್ಚಿ ಹಾಗೇನೆ ಇವಾಗ ದೇವಸ್ಥಾನ ಹೋಗ್ಬೇಕಂತ ನಾನು ಮತ್ತೆ ನನ್ನ ಮಗ, ನಮ್ಮ ಹಸ್ಬೆಂಡ್ ರೆಡಿ ಆಗಿದ್ದಾರೆ. ನಮ್ಮ ಹಸ್ಬೆಂಡ್ ಕ್ಯಾಮರಾ ಮ್ಯಾನ್. ಜಸ್ಟ್ 1 ಸೆಕೆಂಡ್ ಇವಾಗ ನಮ್ಮ ಹಸ್ಬೆಂಡ್ ತೋರಿಸ್ತೀನಿ ಆಯ್ತಾ. ಓಕೆ, ಫ್ರಂಟ್ ಕ್ಯಾಮರಾಕ್ಕೆ ನೋಡಿದ್ರ ನಮ್ಮ ಹಸ್ಬೆಂಡ್ ರೆಡಿ ಆಗಿದಾರ, ನಾವು ರೆಡಿ ಆಗಿದ್ದೀವಿ. ಹಾಗೇನೆ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಗೇನೆ ಕತ್ಲೆ ಆಗ್ತಾ ಬಂತು. ಮಳೆ ಬರೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀವಿ. ಓಕೆ ಗೈಸ್, ಹಾಗೇನೆ ನೋಡಿ ದೀಪ ಎಲ್ಲ ಹಚ್ಚಿ ಆಯ್ತು. ಓಕೆ, ಮತ್ತೆ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಅಲ್ಲಿ ಹೋಗಿ ತಲುಪದ್ಮೇಲೆ. ಓಕೆನಾ. ಹಾಯ್ ಗೈಸ್, ಫೈನಲಿ ನಾವ್ ಇವಾಗ ದೇವಸ್ಥಾನಕ್ಕೆ ಬಂದ್ ತಲುಪಿದ್ವಿ ಗೈಸ್. ಮತ್ತೆ ಏನ್ ಗೊತ್ತಾ, ದೇವಸ್ಥಾನದ ಒಳಗಡೆ ಫೋಟೋ ವಿಡಿಯೋ ಏನು ತೆಗಿಬಾರ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ದೇವಸ್ಥಾನದ ಒಳಗಡೆ ಫೋಟೋ ವಿಡಿಯೋ ಏನು ತೆಗಿಯಕ್ ಆಗಲ್ಲ, ಮತ್ತೆ ಹೇಗಿರುತ್ತೆ ಅಂತಾನು ನಿಮ್ಗೆ ತೋರ್ಸ್ಲಿಕ್ಕೆ ಆಗಲ್ಲ. ಓಕೆ, ಹಾಗೆ ದೇವಸ್ಥಾನದ ಹೊರಗಡೆ ನಾವ್ ಇವಾಗ ಇಲ್ಲಿ ಇದ್ದೀವಿ ಅಲ್ವಾ. ಸೊ ದೇವಸ್ಥಾನ ಮುಂದ್ಗಡೆ ಬೇಕಾದ್ರೆ ವಿಡಿಯೋ ಫೋಟೋ ತೆಗಿಬಹುದು, ಬಟ್ ಒಳಗಡೆ ಹೋದಂಗೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾಗೇನೆ ನೋಡಿ ದೇವಸ್ಥಾನದ ಹೆಸರು. ಬಟ್ ಏನ್ ಗೊತ್ತಾ, ಅಲ್ಲಿ ಲೈಟಿಗೆ ಅಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಏನು ಕಾಣಿಸ್ತಾ ಇಲ್ಲ. ಓಕೆ, ಫೈನಲಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಗೈಸ್. ಹಾಗೇನೆ ನನ್ನ ಹಸ್ಬೆಂಡ್ದು ಅಕ್ಕನ ಮನೆಗೆ ಹೋಗ್ಲಿಕ್ಕೆ ಇದೆ. ಸೊ ಯಾಕಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಲೇಟ್ ಆಗುತ್ತೆ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಊಟಕ್ಕೆ ಇಲ್ಲೇ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವಾಗ ಮನೆಗೆ. ಹಾಗೇನೆ ದೇವಸ್ಥಾನಕ್ಕೆ ಹೋಗಿ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗಿ ಸ್ವಲ್ಪ ಏನೋ ಸ್ವಲ್ಪ ಸಾರಲು ಕೊಟ್ಟಿದ್ದಾರೆ, ಅದನ್ನ ಇಸ್ಕೊಂಡು ಹಾಗೇನೆ ಇವಾಗ ನಮ್ಮ ಮನೆಗೆ ಬಂದ್ ತಲುಪಿದ್ವಿ. ನಾವ್ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದ್ರೆ, ಸೊ ದೇವಸ್ಥಾನ ಪಾರಗುಟ್ಟಿ കളരിവാതിൽക്കൽ ಎಂತ 200 ಕುರಿ ನಲ್ಲನೆ. കളരിവാതിൽക്കൽ ಅದು ನನಗೆ ಹೇಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಯ್ತಾ. ಇಲ್ಲಿ ಕೇರಳದಲ್ಲಿ ಅಂದ್ರೆ ಏನ್ ಗೊತ್ತಯ್ಯ, ಒಂದೊಂದು ದೇವಸ್ಥಾನದ ಒಂದೊಂದು ಸ್ವಲ್ಪ ಕೇರಳದ ದೇವಸ್ಥಾನಗಳು ಎಷ್ಟು ಉಂಟಲ್ಲ, ಸ್ವಲ್ಪ ಕಷ್ಟ ನನಗೆ ಹೇಳಿಕ್ಕೆ. ಅದಕ್ಕೆ ನಮ್ಮ ಅಜ್ಜದೇ ಹೇಳಿದ್ರು. ಸೊ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಸೊ ಸ್ವಲ್ಪ ಇನ್ನು ಮತ್ತೆ ಯೂಟ್ಯೂಬ್ ಲೈವಿಗೆ ಹೋಗ್ಲಿಕ್ಕಿದೆ. ಸೊ ಹಾಗೆ ಇಷ್ಟೇ ಗೈಸ್, ಮತ್ತೇನಿಲ್ಲ. ತುಂಬಾ ದಿವಸ ಆಯ್ತು ದೇವಸ್ಥಾನಕ್ಕೆ ಹೋಗಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಆಯ್ತು. ಮತ್ತೆ ಏನ್ ಗೊತ್ತಾ, ದೇವಸ್ಥಾನದ ಒಳಗಡೆ ಮೊಬೈಲ್ ಯೂಸ್ ಮಾಡಂಗಿಲ್ಲ. ಹಾಗಾಗಿ ಒಳಗಡೆ ಹೇಗೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರ್ಸ್ಲಿಕ್ಕೆ ಆಗಿಲ್ಲ. ಸೊ ಅಲ್ಲಿ ನಾ ಸ್ಟೆಪ್ ಹತ್ರ ಮಾತ್ರ ನಾನು ನಿಮಗೆ ತೋರ್ಸಕ್ಕಾಗಿದ್ದು. ಒಳಗಡೆ ಮೊಬೈಲ್ ಯೂಸ್ ಮಾಡಕ್ಕೆ ಬಿಡಲ್ಲ ಅವರು. ಫುಲ್ ಮೊಬೈಲ್ ಮೊಬೈಲ್ ಎಲ್ಲ ಸೈಲೆಂಟ್ ಆಗಿಬಿಟ್ಟು ಒಂದ್ ಪ್ಲೇಸ್ ಅಲ್ಲಿ ತೆಗ್ದಿಡ್ಬೇಕು. ಹಾಗೆ ಒಳಗಡೆ ಮೊಬೈಲ್ ಯೂಸ್ ಮಾಡಕ್ ಬಿಡಲ್ವಾ, ಹಾಗಾಗಿ ಒಳಗಡೆ ಹೇಗಿದೆ ಅಂತ ತೋರ್ಸಿಲ್ಲ. ಜಸ್ಟ್ ಹೊರಗಡೆಯಿಂದ ಜಸ್ಟ್ ಹಂಗೆ ಶೂಟ್ ಮಾಡಿ ತೋರಿಸ್ತೇವೆ. ಓಕೆ, ഇവിടെ എവിടെ ഇവിടെ കാണിക്കടാ. ಅವನು ನೋಡಿದ್ರ ಅವನೇನೇನೋ ಮಾಡ್ತಾ ಇದ್ದಾನೆ. ಇಷ್ಟೇ ಗೈಸ್, ಮತ್ತೆ ಬೇರೆ ಏನಿಲ್ಲ. ಓಕೆ, ಹಾಗೇನೆ ಈ ವ್ಲಾಗ್ ಇಷ್ಟ ಆಯ್ತು ಅಂದಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಮ ಈ ಪ್ರೀತಿಯ ಇವನ್ ಕವಿತಾ ಬರ್ತೀನಿ. ಓಕೆ, ಸತ್ಯ, ಬೈ 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 ಬರ. ಅವನು ಆಟ ಹೇಳಲ್ಲ ಬೇರೆ ಟೈಮ್. ಸೊ ನೋಡಿದ್ರ, ಅವ್ನಿಗೆ ಖುಷಿ ಆಗ್ಬೇಕು ಅವಾಗ ಆ ಟೈಮಲ್ಲಿ ಟಾಟ ಹೇಳ್ತಾನೆ, ಇಲ್ಲಾಂದ್ರೆ ಟಾಟ ಹೇಳಲ್ಲ. ಈಗ ಅವ್ನ ಕೈಗೆ ಏನೋ ಆಟೋಡಿಗೆ ಸಿಕ್ಬಿಟ್ಟಿದಲ್ವಾ, ಸೊ ಹಾಗಾಗಿ ಅವನು ಟಾಟ ಬೂಟ ಎಲ್ಲ ಮಾಡಲ್ಲ. ಓಕೆ ಗೈಸ್, ಹಾಗೇನೆ ಈ ವ್ಲಾಗ್ ನ ಹೆಂಡ್ ಮಾಡ್ತಾ ಇದ್ದೀನಿ. ಬಾಯ್.